ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಿಎಂಗೆ ನೀಡಿರುವ ನೋಟಿಸ್ ವಾಪಸ್ ಪಡೆಯಲು ಕಾಂಗ್ರೆಸ್ ಆಗ್ರಹ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ. ಡಿಸಿಗೆ ಮನವಿ ಸಲ್ಲಿಸಿ ಬಿಜೆಪಿ ವಿರುದ್ಧ ಕೈ ಮುಖಂಡರ ಆಕ್ರೋಶ. ಹೊರ ಜಿಲ್ಲೆ ಲಾರಿಗಳಿಂದ ಚನ್ನರಾಯಪಟ್ಟಣ ತಾಲೂಕು ಕಬ್ಬು ಸಾಗಾಣಿಕೆ. ಭಾರಿ ನಷ್ಟದಲ್ಲಿರುವ ಸ್ಥಳೀಯ ಲಾರಿ ಮಾಲೀಕರು. ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಮುಂಭಾಗ ಸಂಘದಿಂದ ಅಹೋರಾತ್ರಿ ಧರಣಿ. ತುಂಡು ಭೂಮಿಗಾಗಿ ಮತ್ತು ಬೆಳೆ ನಷ್ಟದ ಪರಿಹಾರಕ್ಕೆ ರೈತರ ಆಗ್ರಹ. ಸರ್ಕಾರದ ವಿರುದ್ಧ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ನೀಡಿರುವುದು ಸರಿಯಲ್ಲ. ಕೂಡಲೇ ನೋಟಿಸ್ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಲಕ್ಷ್ಮಣ್ ಮಾತನಾಡಿ, ಸಂವಿಧಾನ ಕಾಪಾಡಬೇಕೆಂದು ರಾಜ್ಯಪಾಲರನ್ನ ನೇಮಕ ಮಾಡಿದ್ರೆ ಅವರು ಬಿಜೆಪಿ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಮತದಾರರು ಕೊಟ್ಟಂತಹ ಮತಗಳಿಂದ ರಚಿಸಿರುವ ಸಿದ್ದರಾಮಯ್ಯ ಸರ್ಕಾರವನ್ನ ಅಭದ್ರಗೊಳಿಸಬೇಕೆಂಬ ಉದ್ದೇಶ ಹೊಂದಿದ್ದಾರೆ. 40 ವರ್ಷಗಳ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಸಣ್ಣ ಕಳಂಕ ಇಲ್ಲದೆ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ. ಅವರನ್ನ ಸೋಲಿಸಲು ಬೇರೆ ರೀತಿ ಮಣಿಸಲು ಸಾಧ್ಯ ಇಲ್ಲ ಎಂದು ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಸೇರಿ ಮುಡಾ ಹಗರಣ ಎಂದು ಹೇಳಿ ಯಾವುದೇ ಒಂದು ಕಿಮ್ಮಕ್ಕಿಲ್ಲದ ಹಗರಣವನ್ನ ಹೇಳಿ ಭಾರಿ ಹಗರಣ ಮಾಡಿರೋದಾಗಿ ಜನರ ಮುಂದೆ ಹೋಗುತ್ತಿರುವುದಕ್ಕೆ ಅವರಿಗೆ ನಾಚಿಕೆ ಆಗಬೇಕು ಎಂದರು. ಮೂಡಾದಲ್ಲಿ ಸೈಟ್ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷವಲ್ಲ, ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಕಮಿಟಿಯವರು ಕೊಟ್ಟಂತಹ ನಿವೇಶನವಾಗಿದೆ. ರೈತರ ಜಮೀನು ಅಕ್ವೈರ್ ಮಾಡಿದ ಸಂದರ್ಭದಲ್ಲಿ 100% ಕೊಡಬೇಕೆನ್ನುವ ಕಾನೂನಿದೆ. ಈ ಜಮೀನನ್ನ ಯಾವುದೇ ರೀತಿ ಅನುಮತಿ ಇಲ್ಲದೆ ಅಕ್ವೈರ್ ಮಾಡಿದ್ರಿಂದ ಅಭಿವೃದ್ಧಿ ಹೊಂದಿದ 50% ಸೈಟ್ ಅನ್ನ ಕಾನೂನು ರೀತಿ ಕೊಡಲು ಅವಕಾಶವಿದ್ದು ಆ ಸೈಟ್ ಕೊಡಿ ಎಂದು ಮುಖ್ಯಮಂತ್ರಿಗಳು ಹೋಗಿ ತೆಗೆದುಕೊಂಡಿಲ್ಲ. ಮೂಡಾ ಸೈಟ್ನಲ್ಲಿ ಸಿದ್ದರಾಮಯ್ಯ ಅವರು ಪ್ರವೇಶ ಮಾಡದಿದ್ರೂ ಉದ್ದೇಶಪೂರ್ವಕವಾಗಿ ಓರ್ವ ಖಾಸಗಿ ವ್ಯಕ್ತಿ ಕೊಟ್ಟಂತಹ ದೂರಿನ ಮೇಲೆ ಅವರನ್ನ ತೇಜೋವಧೆ ಮಾಡಿ ಸರ್ಕಾರವನ್ನ ಅಭದ್ರ ಮಾಡಿ ಶಕ್ತಿಯನ್ನ ಕುಂದಿಸಿದ್ರೆ ಸರ್ಕಾರದಲ್ಲಿ ಏನಾದರೂ ಆಟ ಆಡಬಹುದು ಎನ್ನುವ ಯೋಚನೆ ಬಿಜೆಪಿ ಮಾಡಿದ್ರೆ ಅದು ಸಾಧ್ಯವಿಲ್ಲದ ಕೆಲಸ ಎಂದು ವಾಗ್ದಾಳಿ ನಡೆಸಿದರು. ಇದು ಅಸಂವಿಧಾನಿಕವಾಗಿ ನೋಟಿಸ್ ಕೊಟ್ಟಿದ್ದಾರೆ. ಯಾರೋ ಏಜೆಂಟ್ ಕೊಟ್ಟಂತಹ ಅರ್ಜಿ ಮೇಲೆ ಒಂದೇ ದಿವಸದಲ್ಲಿ ನೋಟಿಸ್ ಕೊಡಲಾಗಿದೆ ಎಂದು ದೂರಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿ ಮಾತನಾಡಿ, ನಾಡಿನ ಮುಖ್ಯಮಂತ್ರಿ ಬಗ್ಗೆ ಕೇವಲವಾಗಿ ಮಾತನಾಡಿರುವವರ ವಿರುದ್ಧ ಧಿಕ್ಕಾರ ಕೂಗಲು ನಾವು ಬಂದಿದ್ದೇವೆ. ಇದೊಂದು ಪ್ರಜಾಪ್ರಭುತ್ವದ ಕೊಗ್ಗೊಲೆ ಮಾಡಲು ಹೊರಟಿರುವುದಕ್ಕೆ ಧಿಕ್ಕಾರ ಇರಲಿ ಎಂದರು. ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗೆ ನಮ್ಮ ಮನವಿ ಸಲ್ಲಿಸುತ್ತಿದ್ದೇವೆ ಎಂದರು. ಪ್ರತಿಭಟನೆಯಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ಕೆ ಮಹೇಶ್, ಮುಖಂಡರಾದ ಎಚ್ಕೆ ಜವರೇಗೌಡ, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಕಾಂಗ್ರೆಸ್ ಮುಖಂಡರಾದ ಬನವಾಸೆ ರಂಗಸ್ವಾಮಿ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಪಟೇಲ್ ಶಿವಪ್ಪ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗೊರೂರು, ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಗೌಡಗೆರೆ ಪ್ರಕಾಶ್, ತಾರಾ ಚಂದನ್, ಜಮೀಲಾ ಉಪಸ್ಥಿತರಿದ್ದರು. ಎಚ್ಎನ್ ನ್ಯೂಸ್ ಹಾಸನ್. ರಾಜ್ಯಪಾಲರ ಮುಖಾಂತರ ಏಜೆಂಟ್ ಆರ್ಟಿಐ ಅಂತ ಹೇಳ್ಕೊಂಡು ಸುಳ್ಳು ಹೇಳಿ ಎಲ್ಲರೂ ಕೂಡ ವಸೂಲಿ ಮಾಡೋ ಒಬ್ಬ ಗಿರಾಕಿ ಜೊತೆ ಮುಖ್ಯಮಂತ್ರಿಗಳ ಅರ್ಜಿ ಬರೆಸ್ಕೊಂಡು ಈ ನಾಡಿನ ಒಂದು ಮುಖ್ಯಮಂತ್ರಿ ಬಗ್ಗೆ ತೇಜವಾದ ಮಾಡತಕ್ಕಂಥ ವಿರುದ್ಧ ಧಿಕ್ಕಾರವನ್ನ ಮಾಡ್ಲಿಕ್ಕೆ ಬಂದಿದ್ದೇವೆ. ಅವ್ರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಲಿಕ್ಕೆ ಈಗಾಗಲೇ ನಮ್ಮ ನಾಯಕರುಗಳು ಮೊನ್ನೆ ಬಂದಂಥ ಸಂದರ್ಭದಲ್ಲಿ ಶಿವಲಿಂಗೇಗೌಡರು ಇರ್ಬೋದು, ಶಿವರಾಮ್ ಇರ್ಬೋದು ಕೂಡ ಈಗಾಗಲೇ ಹೇಳಿದ್ದಾರೆ. ಈ ಜಿಲ್ಲೆ ಈ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆದರೂ ಆಶ್ಚರ್ಯ ಪಡಂಗಿಲ್ಲ. ಯಾಕೆಂದ್ರೆ ಅನ್ನದಾತ ಪ್ರಭು ಅಂತ ಹೇಳ್ತಾರೆ. ಈ ರಾಜ್ಯ ಕಂಡ ಶ್ರೇಷ್ಠ ರಾಜಕಾರಣಿ, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ಮೇಲೆ ಏನು ಘನವೆತ್ತ ರಾಜ್ಯಪಾಲರು ನೋಟಿಸ್ ಅನ್ನ ನೀಡಿದ್ದಾರೆ, ಇದನ್ನ ಖಂಡಿಸಿ ಇವತ್ತೆಲ್ಲ ನಮ್ಮ ಒಂದು ಜಿಲ್ಲೆಯ ಮುಖಂಡರು, ಕಾರ್ಯಕರ್ತರು, ಬಂಧುಗಳು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆ ಯಶಸ್ವಿಯಾಗಿದೆ. ಇದರ ಇವತ್ತಿನ ಉದ್ದೇಶ ಏನಂತ ಹೇಳಿದ್ರೆ, ಏನು ಸಂವಿಧಾನಿಕ ಹುದ್ದೆ ರಾಜ್ಯಪಾಲರ ಹುದ್ದೆ ಇದೆ, ಅದನ್ನ ದುರ್ಬಳಕೆಯನ್ನ ಮಾಡಿಕೊಂಡು ರಾಜ್ಯಪಾಲರು ನೋಟಿಸ್ ಕೊಡುವಂತದ್ದನ್ನ ಮಾಡಿದ್ದಾರೆ. ಅದು ಅವರ ನಡೆ ಖಂಡನಾರ್ಹ ಅಂತೇಳಿ ಆ ನಡೆಯನ್ನ ಖಂಡಿಸಿ ಸಂವಿಧಾನದಲ್ಲಿ ಏನು ಕಾಪಾಡಬೇಕು ಅಂತ ಅವ್ರನ್ನ ನೇಮಕ ಮಾಡಿದಾರೋ ಅವ್ರು ಇವತ್ತೊಂದು ಏಜೆಂಟ್ ರೀತಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಮತದಾರ ಪ್ರಭುಗಳು ಕೊಟ್ಟಂತ ಮತಗಳಿಂದ ಅತಿ ಹೆಚ್ಚಿನ ಇದರಿಂದ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಸಿದ್ದರಾಮಯ್ಯನವರ ಸರ್ಕಾರವನ್ನ ಅಭದ್ರಗೊಳಿಸಬೇಕು. ಬೇರೆ ಯಾವುದೇ ಕಾರಣಗಳಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ. ಚನ್ನರಾಯಪಟ್ಟಣ ತಾಲೂಕು ಲಾರಿ ಮಾಲೀಕರ ಸಂಘದಿಂದ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಮುಂಭಾಗ ಅಹೋರಾತ್ರಿ ಧರಣಿಯನ್ನ ನಡೆಸಲಾಯಿತು. ಶ್ರೀನಿವಾಸಪುರದ ಹೇಮಾವತಿ ಮತ್ತು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಮುಂಭಾಗದಲ್ಲಿ ಕಳೆದ 3 ದಿನಗಳಿಂದ ತಾಲೂಕು ಲಾರಿ ಮಾಲೀಕರ ಸಂಘದ ವತಿಯಿಂದ ಅಹೋರಾತ್ರಿ ಧರಣಿ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ದಕ್ಷಿಣ ವಲಯದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ವೇಣುಗೋಪಾಲ್ ಮಾತನಾಡಿ,
ಹೊರ ಜಿಲ್ಲೆಗಳಿಂದ ಸುಮಾರು 50 ಲಾರಿಗಳು ಮತ್ತು 100ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳನ್ನು ಕರೆತಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಕಬ್ಬುಗಳನ್ನು ಸಾಗಣೆ ಮಾಡುತ್ತಿದ್ದಾರೆ. ಈ ಸಾಗಾಣಿಕೆಯಿಂದ ಸ್ಥಳೀಯ ಲಾರಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಬಹಳಷ್ಟು ನಷ್ಟ ಉಂಟಾಗುತ್ತಿದೆ. ಕಾರ್ಖಾನೆ ಸ್ಥಾಪಿಸಿಕೊಂಡ ದಿನದಿಂದಲೂ ಸ್ಥಳೀಯ ಲಾರಿ ಮಾಲೀಕರು ಕಬ್ಬನ್ನ ಸಕ್ಕರೆ ಕಾರ್ಖಾನೆಗೆ ಸಾಗಣೆ ಮಾಡಲಾಗುತ್ತಿದ್ದು, ಆದರೆ ಈ ಬಾರಿ ಹೊರ ಜಿಲ್ಲೆಗಳಿಂದ ಲಾರಿ ಮತ್ತು ಟ್ರ್ಯಾಕ್ಟರ್ಗಳನ್ನು ಕರೆತಂದು ಕಬ್ಬನ್ನ ಸಾಗಾಟನೆ ಮಾಡುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಮೊದಲು ಸ್ಥಳೀಯ ಲಾರಿ ಮಾಲೀಕರಿಗೆ ಅವಕಾಶ ನೀಡಿ ನಂತರ ಬೇರೆಯವರಿಗೂ ಅವಕಾಶ ಕಲ್ಪಿಸಿಕೊಡಿ. ಹಾಗೇನಾದರೂ ಅವಕಾಶ ನೀಡದೆ ಹೋದಲ್ಲಿ ಬೃಹತ್ ಮಟ್ಟದ ಉಪವಾಸ ಸತ್ಯಾಗ್ರಹ ನಡೆಸಲಾಗುವುದೆಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಲಾರಿ ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷ ಬರಾಳು ಉಮೇಶ್ ಮಾತನಾಡಿ, ಸ್ಥಳೀಯ 150 ಲಾರಿಗಳು ಹಾಗೂ 50 ಟ್ರ್ಯಾಕ್ಟರ್ಗಳಿದ್ದು ಇವುಗಳಿಗೆ ಮೊದಲ ಆದ್ಯತೆ ನೀಡದೆ ಹೊರ ಜಿಲ್ಲೆಗಳಿಂದ ಕಬ್ಬನ್ನ ಕಟಾವು ಮಾಡಲು ಬಂದಿರುವ ಕೂಲಿ ಕಾರ್ಮಿಕರನ್ನ ಕರೆತಂದು ಅವರಿಂದ ಲಾರಿ ಮತ್ತು ಟ್ರ್ಯಾಕ್ಟರ್ಗಳನ್ನು ಬಾಡಿಗೆ ಪಡೆದಿದ್ದಾರೆ. ಜೊತೆಗೆ ಒಂದು ಟ್ರ್ಯಾಕ್ಟರ್ಗೆ 2 ಟೈಲರ್ ಅನ್ನು ಜೋಡಣೆ ಮಾಡಿಕೊಂಡು ಇದರಿಂದ ಕಬ್ಬನ್ನ ಸಾಗಾಟ ಮಾಡುತ್ತಿದ್ದಾರೆ. ಈ ಸಾಗಾಟನೆಯಿಂದಾಗಿ ತೂಕದ ಯಂತ್ರದಲ್ಲಿ ಬಹಳಷ್ಟು ಮೋಸ ನಡೆಯುತ್ತಿದೆ. ಇದರಿಂದ ಕಾರ್ಖಾನೆ ಮಾಲೀಕರಿಗೆ ಬಹಳಷ್ಟು ಲಾಭದಾಯಕವಾಗಿದೆ. ಈ ಟ್ರ್ಯಾಕ್ಟರ್ಗಳು ಕೃಷಿ ಚಟುವಟಿಕೆಗಾಗಿ ಎಂದು ಪರವಾನಗಿ ಪಡೆದುಕೊಂಡು ಇಂದು ವಾಣಿಜ್ಯ ಕೆಲಸ ಕಾರ್ಯಕ್ಕೆ ಬಳಸಿಕೊಂಡಿರುವುದು ಒಂದು ರೀತಿ ಅಪರಾಧವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಸಾರಿಗೆ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ದೂರು ನೀಡಲಾಗಿದೆ. ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಿಲ್ಲ. ಕೂಡಲೇ ಕಾರ್ಖಾನೆಯವರು ತಾಲೂಕು ಲಾರಿ ಮಾಲೀಕರಿಗೆ ಕಬ್ಬನ್ನ ಸಾಗಣೆ ಮಾಡಲು ಅನುಮತಿ ನೀಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಲಾರಿ ಮಾಲೀಕರ ಸಂಘದ ಗೌರವಾಧ್ಯಕ್ಷ ನಾರಾಯಣ್, ಅಧ್ಯಕ್ಷ ಗೋವಿಂದ್, ಉಪಾಧ್ಯಕ್ಷ ನಾಗೇಶ್, ಕಾರ್ಯದರ್ಶಿ ಸತೀಶ್, ಖಜಾಂಚಿ ಅವಿನಾಶ್, ನಿರ್ದೇಶಕ ರವಿ, ಬಾಲಕೃಷ್ಣ, ಹರೀಶ್, ಗೋಪಿ, ವಜಿದ್, ಪಾಷಾ, ಅಣ್ಣಯ್ಯ, ಬಸವ, ಹರೀಶ್ ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ದಕ್ಷಿಣ ಲಾರಿ ಮಾಲೀಕರ ಒಕ್ಕೂಟ ಇವರ ಆಶ್ರಯದಲ್ಲಿ ಹೇಮಾವತಿ ಶುಗರ್ಸ್, ಚಾಮುಂಡೇಶ್ವರಿ ಒಂದು ಗುತ್ತಿಗೆದಾರರ ಒಂದು ಕಾರ್ಖಾನೆ ಇರ್ತಕ್ಕಂಥ ಒಂದು ಈ ಲಾರಿ ಮಾಲೀಕರ ಸಂಘದ ವಿರುದ್ಧ ತೆಗೆದುಕೊಳ್ತಾ ಇರ್ತಕ್ಕಂತಹ ಒಂದು ನಿರ್ಣಯದ ವಿರುದ್ಧವಾಗಿ ಆಡಳಿತ ಮಂಡಳಿಯು ನಮ್ಮ ಎಲ್ಲ ಲಾರಿ ಮಾಲೀಕರ ಸಂಘದ ಪರವಾಗಿ ಲಾರಿ ಮಾಲೀಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ, ಇವರು ತೆಗೆದುಕೊಳ್ತಾ ಇರ್ತಕ್ಕಂಥ ಧೋರಣೆ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯವಾಗಿರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಡು ಭೂಮಿ ಮತ್ತು ಬೆಳೆ ನಷ್ಟದ ಪರಿಹಾರವನ್ನು ರೈತರಿಗೆ ಕೊಡುವಂತೆ ಸರ್ಕಾರದ ವಿರುದ್ಧ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ಇದು ರಾಜಕೀಯ ಸಭೆಯಲ್ಲ, ರೈತರ ಬದುಕಿನ ಸಂಕಷ್ಟಗಳನ್ನು ಸರ್ಕಾರಕ್ಕೆ ತಿಳಿಸಲು ರೈತರು ಹೋರಾಟಕ್ಕಿಳಿದಿದ್ದಾರೆ. ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದು ಬೆಳೆದ ಬೆಳೆ ನೀರು ಪಾಲಾಗಿ ರೈತರು ನಷ್ಟಕ್ಕೆ ಒಳಗಾಗಿದ್ದಾರೆ. ಇದಕ್ಕೆ ಸರಿಯಾಗಿ ಸರ್ಕಾರದ ಸ್ಪಂದನೆ, ತೆಂಗು ಬೆಳೆಯನ್ನ ಅತಿ ಹೆಚ್ಚು ಬೆಳೆಯುತ್ತಾರೆ. ರೈತರ ಅನೇಕ ಸಮಸ್ಯೆಗಳನ್ನು ತೆಗೆದುಕೊಂಡು ಮನವಿ ಮಾಡಲು ಬಂದಿದ್ದಾರೆ. ಭೂಮಿಯನ್ನ ಉಳಿಸಿಕೊಡಬೇಕು ಎಂದರು. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು ತೋಟಗಾರಿಕಾ ಬೆಳೆಗಳು, ವಾಣಿಜ್ಯ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ತುಂಬಾ ಹಳೆಯ ವಾಸದ ಮನೆಗಳು ಅಲ್ಲಲ್ಲಿ ಬಿದ್ದು ಹೋಗಿವೆ. ಆಲೂರು ಸಕಲೇಶಪುರ ತಾಲೂಕಿನಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದ್ದು ಕುಡಿಯುವ ನೀರಿಗೆ ಹಾಹಾಕಾರವಾಗುತ್ತಿದೆ. ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿಯನ್ನ ಅರೆ ಮಲೆನಾಡೆಂದು ಸೂಚಿಸಿಲ್ಲ. ಕಾಫಿ, ಮೆಣಸು ಕೃಷಿಗೆ ಬರೋದಿಲ್ಲ ಎಂದು ಸರ್ಕಾರ ಅದನ್ನು ಕೈಬಿಟ್ಟು ಮಲೆನಾಡು ಎಂದು ಸೂಚಿಸಬೇಕು. ಅರಸೀಕೆರೆ ತಾಲೂಕಿನಲ್ಲಿ ಹೆಚ್ಚು ತೆಂಗನ್ನ ನೆಚ್ಚಿಕೊಂಡಿದ್ದ ರೈತರು ಕೊಬ್ಬರಿ ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾರೆ. ಕೂಡಲೇ 25,000 ನಿಗದಿ ಮಾಡಬೇಕು. ಜಿಲ್ಲೆಯ ತೆಂಗು ಬೆಳೆಯುವ ಪ್ರದೇಶಗಳಲ್ಲಿ ನುಸಿರೋಗ ಕಾಣಿಸಿಕೊಳ್ಳುತ್ತಿದ್ದು ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ಚನ್ನರಾಯಪಟ್ಟಣ, ಕಾಚೇನಹಳ್ಳಿ ಏತ ನೀರಾವರಿಯಿಂದ ಕೆರೆಗಳಿಗೆ ನೀರು ಹರಿಸುತ್ತಿರುವುದಿಲ್ಲ. ಎಲ್ಲ ಕೆರೆಗಳಿಗೆ ತಕ್ಷಣವೇ ನೀರು ಹರಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ, ಜಿಲ್ಲಾಧ್ಯಕ್ಷ ಬಾಬು, ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯರಾಮ್, ಶಿವರಾಮೇಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಇದು ರಾಜಕೀಯ ಸಭೆ ಅಲ್ಲ, ಇದು ರೈತರ ಬದುಕಿನ ಸಂಕಷ್ಟಗಳನ್ನು ಸರ್ಕಾರಕ್ಕೆ ಹೇಳಲಿಕ್ಕೆ ರೈತರೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅತಿ ಹೆಚ್ಚು ಮಳೆ ಬಿದ್ದಿದೆ ಮಲೆನಾಡು ಪ್ರದೇಶದಲ್ಲಿ, ತುಂಬ ನಷ್ಟಕ್ಕೆ ಒಳಗಾಗಿದ್ದಾರೆ ರೈತರು. ಅದಕ್ಕೆ ಸರಿಯಾದ ಸರ್ಕಾರದ ಸ್ಪಂದನೆ ಇಲ್ಲ. ಎರಡನೇದಾಗಿ ಈ ಪ್ರದೇಶದಲ್ಲಿ ತೆಂಗು ಬೆಳೆ ಅತಿ ಹೆಚ್ಚು ಬೆಳೀತಾರೆ. ಜಿಲ್ಲೆಯಲ್ಲಿ ತೆಂಗಿನ ಬೆಲೆ 9-8 ರೂಪಾಯಿಗೆ ಬಂದು ನಿಂತಿದೆ. ಹಾಗಾಗಿ ರೈತರ ಅನೇಕ ಸಮಸ್ಯೆಗಳನ್ನು ತಗೊಂಡು ಇಲ್ಲಿ ಬಂದಿದ್ದಾರೆ. ಮತ್ತೆ ರೈತರು ಅರಣ್ಯ ಅಥವಾ ಕಂದಾಯ ಇತರೆ ಭೂಮಿಗಳನ್ನು ಉಳುಮೆ ಮಾಡ್ತಾ ಇದ್ದಾರೆ. ಫಾರೆಸ್ಟ್ ಇಲಾಖೆಯವರು ಪದೇ ಪದೇ ಕಿರುಕುಳ ಕೊಟ್ಟಿದ್ದಾರೆ. ಈ ಎಲ್ಲ ವಿಷಯಗಳನ್ನ ಸರ್ಕಾರಕ್ಕೆ ಹೇಳಲಿಕ್ಕೆ ಮತ್ತು ಸರ್ಕಾರವನ್ನ ಜಾಗೃತಿ ಮಾಡಲಿಕ್ಕೆ ಈ ಸಂದೇಶವನ್ನ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಇದನ್ನ DC ಅವ್ರ ಮೂಲಕ ಮುಖ್ಯಮಂತ್ರಿಗೆ ಕಳಿಸಿದ್ದಾರೆ.
HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಮ್ಮ ಗ್ರಾಮಕ್ಕೆ ಶಾಶ್ವತವಾಗಿ ಸೇತುವೆ ಹಾಗೂ ರಸ್ತೆ ಮಾಡಿಕೊಡುವಂತೆ ಹಾರೋಹಳ್ಳಿ ಗ್ರಾಮಸ್ಥರು ನೀರಿಗಿಳಿದು ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕಿನಲ್ಲಿ ಮಳೆ ನಿಂತರೂ ಸಮಸ್ಯೆಗಳು ನಿಂತಿಲ್ಲ. ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾದ ಕಾರಣ ಮಲೆನಾಡು ಭಾಗದಲ್ಲಿ ರಸ್ತೆ ಸೇತುವೆಗಳು ನೆರೆ ಹಾವಳಿಗೆ ತುತ್ತಾದರೆ, ಇನ್ನು ಅರೆಮಲೆನಾಡು ಭಾಗದಲ್ಲಿ ಕಾಲುವೆಗಳು ಹಾಗೂ ಕೆರೆಕಟ್ಟೆಗಳು ಒಡೆದ ಪರಿಣಾಮ ರೈತರ ಬೆಳೆ ನಾಶವಾಗಿರುವ ಘಟನೆ ನಡೆದಿದೆ. ಬೇಲೂರು ತಾಲೂಕಿನ ಮಾದಿಹಳ್ಳಿ ಹೋಬಳಿಯ ಆಂದಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾರೋಹಳ್ಳಿ ಗ್ರಾಮದ ಚೋಮನಕೆರೆ ಒಡೆದ ಪರಿಣಾಮವಾಗಿ ರೈತರು ಬೆಳೆದ ಬೆಳೆಗಳಿಗೆ ನೀರು ನುಗ್ಗಿ ಸಂಪೂರ್ಣ ಬೆಳೆ ಕೊಳೆಯುವ ಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಗ್ರಾಮಕ್ಕೆ ರಸ್ತೆ ಹಾಗೂ ಸೇತುವೆಯನ್ನ ನಿರ್ಮಾಣ ಮಾಡಿಕೊಡುವಂತೆ ಸುಮಾರು 5 ಊರಿನ ಗ್ರಾಮಸ್ಥರು ಕಾಲುವೆಗಿಳಿದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮಸ್ಥರಾದ ರಮೇಶ್, ದ್ಯಾವಪ್ಪ, ರವಿ, ಸುಮಾರು 10-15 ವರ್ಷಗಳಿಂದ ಹಾರೋಹಳ್ಳಿ ಗ್ರಾಮದ ಮೂಲಕ ಕೊನೆಯಕನಹಳ್ಳಿ, ಗೊರೂರು, ಕೊಪ್ಪಲು, ಹಿರೇಗುಪ್ಪೆ ಗ್ರಾಮಗಳಿಗೆ ತೆರಳಲು ಯಾವುದೇ ಕೆಲಸ ಕಾರ್ಯಗಳಿಗೆ ಹಾಗೂ ಪಡಿತರ ಡೈರಿಗೆ ಹಾಲು ಹಾಕಲು ಇದೇ ರಸ್ತೆಯಲ್ಲೇ ತಿರುಗಬೇಕು. ಅಲ್ಲದೆ ಶಾಲಾ ವಿದ್ಯಾರ್ಥಿಗಳು ಕೂಡ ಇದೇ ರಸ್ತೆಯನ್ನೇ ಅವಲಂಬಿಸಿದ್ದಾರೆ. ಆದರೆ ಇತ್ತೀಚೆಗೆ ಬಿದ್ದಂತಹ ಭಾರೀ ಮಳೆಯಿಂದಾಗಿ ನಮ್ಮ ಕೆರೆ ಒಡೆದು ಸಂಪೂರ್ಣವಾಗಿ ಬೆಳಗ್ಗೆ ನೀರು ನುಗ್ಗಿದ ಪರಿಣಾಮ ರಸ್ತೆಯೆಲ್ಲ ಕೊಚ್ಚಿ ಹೋಗಿದೆ. ಸುಮಾರು 15 ವರ್ಷಗಳಿಂದ ಇಲ್ಲಿಗೆ ತೂಬು ಸೇತುವೆಯನ್ನ ನಿರ್ಮಾಣ ಮಾಡಿಕೊಡುವಂತೆ ಬಂದಂತಹ ಎಲ್ಲಾ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದೇವೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನಪ್ರತಿನಿಧಿಗಳಿಗೆ ನೆನಪಾಗುತ್ತೆ, ನಂತರ ಯಾರ ಗಮನಕ್ಕೂ ಬರೋದಿಲ್ಲ. ನಾವು ಗ್ರಾಮಸ್ಥರೆಲ್ಲ ಸೇರಿ ನೀರು ಹರಿಯುವ ರಸ್ತೆಯನ್ನ ದಾಟಿ ಹೋಗುವ ಪರಿಸ್ಥಿತಿ ಬಂದಿದೆ. ಇಲ್ಲಿಯ ಗ್ರಾಮಸ್ಥರೆಲ್ಲ ಸೇರಿ ತೂಬನ್ನ ಒಡೆಯದಿದ್ರೆ ಕೆಳಭಾಗದ ರೈತರು ತಾವು ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನಾಶವಾಗುತ್ತಿತ್ತು ಎಂದ ಅವರು, ಕೂಡಲೇ ನಮಗೆ ಶಾಶ್ವತ ಕಿರು ಸೇತುವೆಯನ್ನ ಮಾಡಿಕೊಡಬೇಕು, ಇಲ್ಲವಾದರೆ ಎಲ್ಲಾ ಗ್ರಾಮಸ್ಥರು ಸೇರಿ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಸಿದರು. ಪ್ರತಿಭಟನಾ ಸ್ಥಳಕ್ಕಾಗಮಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಕಲಾ ರಮೇಶ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಸಭೆಗಳಲ್ಲಿ ಮನವಿಯಂತೆ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಸುಮಾರು 2 ಲಕ್ಷ ನೀಡಿದ್ರೆ ಸಾಲದು, ಅದರ ಬದಲು ನೆರೆಹಾವಳಿಯಿಂದ ಸಂಪೂರ್ಣ ಹಾನಿಯಾಗಿರೋದ್ರಿಂದ ಸೇತುವೆ ಹಾಗೂ ರಸ್ತೆಯನ್ನ ಸೇರಿಸಿಕೊಂಡು ಸುಮಾರು 10 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿಕೊಟ್ರೆ ಅನುಕೂಲವಾಗೋದ್ರಿಂದ ಇದರ ಬಗ್ಗೆ ಗಮನ ಹರಿಸುವಂತೆ ಶಾಸಕರಿಗೆ ಹಾಗೂ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಖುದ್ದಾಗಿ ಗ್ರಾಮಸ್ಥರೊಂದಿಗೆ ತೆರಳಿ ಮನವಿ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಪುಟ್ಟಯ್ಯ, ಸಂಪತ್, ಜಗದೀಶ್, ಕಿರಣ್, ರಘು, ಗೌರಯ್ಯ, ಕುಮಾರ್, ವಿನಯ್, ಶೇಖರ್, ರಾಮಯ್ಯ, ಅಭಿಷೇಕ್, ಮಹೇಶ್, ಪರಮೇಶಾಚಾರ್, ಸ್ವಾಮಿ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನನ್ನ ಹೆಸರು ರಮೇಶ್ ಅಂತ, ಹಾರೋಹಳ್ಳಿ. ಇಲ್ಲಿ ನಿನ್ನೆ ಮೊನ್ನೆಯಿಂದ ಹೋದ ಸಲ ಮಳೆ ಬಂದು ಎಲ್ಲ ಹಾಳು ಮಾಡಾಕ್ತು, ಮಳೆ ಹೋಗಿ. ಈಗ ನಿನ್ನೆ ಮೊನ್ನೆಯಿಂದ ಮಳೆ ಬಂದು ಇಲ್ಲಿ ನೋಡಿ ಸರ್ ರಸ್ತೆನ ಯಾವ ಥರ ಆಗಿದೆ ಅಂತ. ಇಲ್ಲಿ ಯಾವ ಥರ ಸರ್ ಇಲ್ಲಿ ತಿರುಗಾಡೋದು, ಹೆಂಗಸರು ಮಕ್ಕಳು ಯಾವ ಥರ ತಿರುಗಾಡೋದು. ಈ ರಸ್ತೆ 4 ಊರಿಗಿದೆ ಸರ್ ಸಂಪರ್ಕ. ಅಲ್ಲಿಂದ ಇಲ್ಲಿ ಹಾರೋಹಳ್ಳಿಗೆ ನ್ಯಾಯಬೆಲೆ ಅಂಗಡಿ ಇದು. ಸರ್ ನಮಸ್ಕಾರ, ನನ್ನ ಹೆಸರು ಚಂದ್ರಕಲಾ ಅಂತ. ನಾನು ಆಂದಲೆ ಪಂಚಾಯತಿ ಅಧ್ಯಕ್ಷರಾಗಿದ್ದೀನಿ. ಇದು ಸುಮಾರು ವರ್ಷದಿಂದಲೂ ಈ ಕೆರೆ ಕಾಮಗಾರಿಗೋಸ್ಕರ ನಾವು ಹೋರಾಡ್ತಿದ್ದೀವಿ ಸರ್. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು, ಇಲಾಖೆಗೆಲ್ಲ ನಾವೇ ಭೇಟಿ ಮಾಡಿ ಎಲ್ಲರ ಹತ್ರನೂ ಸಹಾಯ ಕೇಳಿದ್ದು. ಹೋದ ಸರಿ ಶಾಸಕರಿದ್ದಂಥ ಸಮಯದಲ್ಲಿ ಮಾತಾಡಿದ್ದು, ಅವರು ಸರಿ ಆಯಿತು ನಾವಿದ್ದೀವಿ, ನಾವು ಮಾಡಿಕೊಡ್ತೀವಿ ಅಂತೆಲ್ಲ ಹೇಳಿದರು. ಆದರೆ ಅವರು ಏನೂ ಗಮನ ತಗೊಳ್ಳಿಲ್ಲ. ಈಗ ಬಂದಿರೋಂಥ ಶಾಸಕರ ಹತ್ರನೂ ಮಾತಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಡೆಸುತ್ತಿರುವ ಮೈಸೂರು ಚಲೋ ಪಾದಯಾತ್ರೆ ಇದೀಗ 2ನೇ ದಿನ ತಲುಪಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಆರಂಭಿಸಿರುವ ಪಾದಯಾತ್ರೆಯಿಂದ ದೂರ ಉಳಿಯಲು ಯತ್ನಿಸಿದ್ದ ಜೆಡಿಎಸ್ ಜೊತೆ ಸೇರಿದೆ. 2ನೇ ದಿನದ ಪ್ರಾರಂಭದಲ್ಲೇ 2 ಪಕ್ಷಗಳು ಒಗ್ಗಟ್ಟಿನಿಂದ ಸಾಗುತ್ತಿದ್ದು ಬಲ ಪ್ರದರ್ಶನ ನಡೆಸಿವೆ. ಕುಮಾರಸ್ವಾಮಿ ಸಹ ಕಾಂಗ್ರೆಸ್ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸುತ್ತಿರುವುದು ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದೆ. ಇದರ ಬೆನ್ನಲ್ಲೇ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಉತ್ಸಾಹದಿಂದಲೇ ಪಾದಯಾತ್ರೆಯಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕಿದ್ರು. ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಹಾಸನ ಜಿಲ್ಲೆಯ ಜೆಡಿಎಸ್ ಶಾಸಕರು ಭಾಗಿಯಾದರು. ಸ್ವರಪ್ರಕಾಶ್ ಕಾರ್ಯಕರ್ತರೊಂದಿಗೆ ಸ್ಟೆಪ್ ಹಾಕಿ ಗಮನ ಸೆಳೆದರು. ಮೊದಲ ದಿನದ ಪಾದಯಾತ್ರೆಯಲ್ಲಿ ಅಂತರ ಕಾಯ್ದುಕೊಂಡಿದ್ದ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಭಾನುವಾರ ಒಟ್ಟಿಗೆ ಹೆಜ್ಜೆ ಹಾಕಿದರು. HCN ನ್ಯೂಸ್, ಹಾಸನ್. ಸಕಲೇಶಪುರದ ಬಳಿ ಮಳೆಯಿಂದಾದ ಭೂಕುಸಿತ ವೀಕ್ಷಣೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಳುವ ಸಂದರ್ಭ ಹೊಳೆನರಸೀಪುರದಲ್ಲಿ ಜಿಲ್ಲಾ ಸಂಸದರ ಮನೆಗೆ ಭೇಟಿ ನೀಡಿದರು.
ಈ ಸಂದರ್ಭದಲ್ಲಿ ಆಗಮಿಸಿದ ತಾಲೂಕು ದಂಡೋರ ಸಮಿತಿ ಕಾರ್ಯಕರ್ತರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲು ಘೋಷಣೆ ಕೂಗಿದ್ರು. ನಂತರ ದಂಡೋರ ಸಮಿತಿ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್ರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಕಲ್ಪಿಸಿಕೊಟ್ರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಸರ್ಕಾರ ಅನುಷ್ಠಾನಗೊಳಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿದ ಮುಖ್ಯಮಂತ್ರಿಗಳು ಸಕಾರಾತ್ಮಕ ಸ್ಪಂದನೆ ನೀಡಿ ತೀರ್ಪನ್ನು ನಾವು ಗೌರವಿಸುತ್ತೇವೆ ಹಾಗೂ ಶೀಘ್ರವಾಗಿ ಪರಾಮರ್ಶಿಸಿ ಜಾರಿಗೊಳಿಸುವುದಾಗಿ ಭರವಸೆ ನೀಡಿದರು. HCN ನ್ಯೂಸ್ ಹೊಳೆನರಸೀಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಮತ್ತಿಹಳ್ಳಿ ಕೊಪ್ಪಲಿನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇಗುಲದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ, ಪುಷ್ಪಾಲಂಕಾರ ಇತ್ಯಾದಿಗಳನ್ನು ನಡೆಸಲಾಯಿತು. ಜೊತೆಗೆ ಅಮಾವಾಸ್ಯೆ ಅಂಗವಾಗಿ ಸರ್ವ ಭಕ್ತಾದಿಗಳಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ಚಕ ರಂಗಸ್ವಾಮಿ, ಇಲ್ಲಿನ ಅಮ್ಮನವರ ದೇಗುಲದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅನ್ನದಾನ ಆಯೋಜಿಸಲಾಗಿದೆ. ಕಳೆದ 20 ವರ್ಷಗಳಿಂದ ಇಲ್ಲಿ ಪೂಜೆ ನಡೆಯುತ್ತೆ. ಇಲ್ಲಿ ಬಂದು ಬೇಡಿಕೊಂಡ ನಂತರ ಒಳ್ಳೆಯದಾಗುತ್ತೆ. ಇಲ್ಲಿ ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ಒಂದು ಚೀಟಿಯಲ್ಲಿ ಬರೆದು ಇಲ್ಲಿರುವ ತ್ರಿಶೂಲಕ್ಕೆ ಕಟ್ಟುತ್ತಾರೆ ಎಂದರು. ಮಧ್ಯಹಳ್ಳಿ ಗ್ರಾಮಸ್ಥರಾದ ಲಿಂಗರಾಜ್ ಮಾತನಾಡಿ, ತಾವು ಬೆಂಗಳೂರಿನಲ್ಲಿದ್ದು ಕಳೆದ 15 ವರ್ಷಗಳಿಂದ ಅಮ್ಮನವರ ಪೂಜೆಗೆ ಬರ್ತಿದ್ದೇವೆ. ಇಲ್ಲಿ ಬಂದ ನಂತರ ನಮಗೆ ಒಳ್ಳೆಯದಾಗಿದೆ ಎಂದ ಅವರು, ಎಲ್ಲರೂ ಬಂದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಎಂದರು. HCN ನ್ಯೂಸ್ ಹಾಸನ್. ಮತ್ತಳ್ಳಿ ಕೊಪ್ಪಲು ಗ್ರಾಮ. ತಾಯಿ ಚಾಮುಂಡೇಶ್ವರಿ ನೆಲೆಸಿ 28-30 ವರ್ಷ ಆಯ್ತು ಗುರುವೆ. ಆ ತಾಯಿ ಭಕ್ತಾದಿಗಳು ಬೆಂಗಳೂರು ಹೊರಗಡೆ ದೇಶದಿಂದೆಲ್ಲ ಹಾಸನ, ಇದು ಚಿಕ್ಕಮಗಳೂರು, ಒಳ್ಳೆ ಈ ಕಡೆ ಎಲ್ಲ ಬರ್ತಾಯಿದ್ದಾರೆ. ಎಲ್ಲ ಬಂದು ಆ ತಾಯಿ ಸೇವೆ ಏನಿದೆ ಅವ್ರ ಕಷ್ಟ ಸುಖ ಅದನ್ನೆಲ್ಲ ಕೇಳ್ಕೊಂಡೆಲ್ಲ ಈಡೇರಿಸಿ ಹೋಗಿರ್ತಾರೆ. ಆದ್ದರಿಂದ ಈ ತಾಯಿ ಶಕ್ತಿ ಏನಂದರೆ, ಈ ನವದುರ್ಗರ ಅವತಾರ ಈ ತಾಯಿ ಆಕಾರದಲ್ಲಿದೆ ಗುರುವೆ. ನವದುರ್ಗರ ಆಕಾರದಲ್ಲಿ ಇರೋದ್ರಿಂದ ಆ ತಾಯಿ ಪವಾಡ ದೊಡ್ಡದಾಗಿದೆ ಗುರುವೆ. ಆದರೆ ನಾವೇನಂದರೆ ಒಂದು ವರ್ಷಕ್ಕೂ ಭೀಮನಮಾಸ್ ದಿನ ಈ ಒಂದು ಕಾರ್ಯಕ್ರಮ ದೊಡ್ಡದಾಗಿ ಮಾಡ್ಕೊಂಡು ಭಕ್ತಾದಿಗಳೆಲ್ಲ. ನಮ್ಮ ಹೆಸರು ರಂಗಸ್ವಾಮಿ ಅಂತ. 18 ವರ್ಷ ಆಯಿತು ನಾವು ಪೂಜೆ ಮಾಡೋಕೆ ಹಿಡಿದು. ನಾವು ಪೂಜೆ ಮಾಡೋಕೆ ಹಿಡಿದ್ಮೇಲೆ ನಮಗೆಲ್ಲದು ಒಳ್ಳೆಯದಾಗಿದೆ. ಅಮ್ಮ ಒಳ್ಳೇದು ಮಾಡೇಳಿ. ಬಂದಂಥ ಭಕ್ತಾದಿಗಳು ಎಲ್ಲ ಚೆನ್ನಾಗಿ ನಡೀತೈತೆ ಅಂತ ಎಲ್ಲ ಹೇಳ್ತಾರೆ. ಫಸ್ಟು ನಾವು ಪೋಟದಲ್ಲಿತ್ತು ಅಮ್ಮ, ಅಲ್ಲಿಂದ ಒಂದು ಹಳೆ ದೇವಸ್ಥಾನ ಮಾಡಿದ್ವಿ. ಆ ದೇವಸ್ಥಾನದಿಂದ ಈಗ ಇಷ್ಟ ಆಗಿದೆ. ಭಕ್ತಾದಿಗಳು ಬಂದು ಅವ್ರ ಕಷ್ಟನೆಲ್ಲ ಬಗೆಹರಿಸ್ಕೊಂಡು ಹೋಗಿ ಮುಂದಗಡೆ ತ್ರಿಶೂಲ ಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಬಂದು ಅವ್ರ ಹೆಸರು ಬರೆದು ಅವ್ರಿಗೇನು ಕೋರಿಕೆ ಐತೆ ಅದನ್ನು ಬರೆದು ಅಲ್ಲಿಗೆ ಕಟ್ಟಿರೆ ಅಮ್ಮ ಅವರ ಕೋರಿಕೆ ಈಡೇರಿಸ್ತಿದ್ದಾಳೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಸುಮಾರು ಹಾಸನಿಂದ ಚಿಕ್ಕಮಗಳೂರು, ಹೊಳೆನರಸೀಪುರ, ಚಂದ್ರಪಟ್ಟಣ ಪ್ರತಿಯೊಂದು ಕಡೆಯಿಂದ ಬಂದು ಭಕ್ತಾದಿಗಳು ಅವ್ರ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಎಲ್ಲ. ನಾವು ಯಾವಾಗಿಂದ ಇಲ್ಲಿಗೆ ಬರ್ತಾಯಿದ್ದೀವಿ, ನಮ್ಮ ಕಷ್ಟ ಸುಖ ಪ್ರತಿಯೊಂದು ಯಾವುದೇ ಒಂದು ಇದಿಲ್ದೇ ಪರಿಹಾರ ಮಾಡಿಕೊಂಡು ಅವತ್ತಿಂದ ಇಲ್ಲಿವರೆಗೂ ನಂಬಿ ನಮ್ಮ ಅಜ್ಜಿಯವರಿಂದನೂ ನಾವು ಇಲ್ಲಿವರೆಗೂ ಇದೇ ದೇವಸ್ಥಾನಕ್ಕೆ ಬರ್ತಾ ಇರೋದು. ನಮ್ಮ ಕಷ್ಟ ಸುಖ ಎಲ್ಲ ಅಷ್ಟೇ ನೀಟಾಗಿ ಪರಿಹಾರ ಮಾಡಿಕೊಂಡು ಆ ತಾಯಿ ನಮ್ಮನ್ನ ಇಲ್ಲಿವರೆಗೂ ಬೆಳೆಸ್ಕೊ ಬಂದಿದ್ದಾಳೆ. ಅಷ್ಟೇ ಎಷ್ಟು ಜನ ನಾನು ಕರ್ಕೊಬಂದಿದ್ದೀನೋ ಅಲ್ಲಿ ಎಲ್ಲರೂ ಅಷ್ಟೇ ಹೇಳಿರೋದು, ಯಾವ ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ಏನೂ ಪರಿಹಾರ ಆಗಿಲ್ಲ. ಇಲ್ಲಿ ಬಂದು ಬರೀ ಒಂದು ನಿಂಬೆಹಣ್ಣು ಅಷ್ಟೇ. ಇಲ್ಲಿ ಯಾವ ಇದು ದುಡ್ಡು ಆಡಂಬರ ಯಾವುದೂ ನಡೀತಾ ಇಲ್ಲ. ಇಲ್ಲಿ ಎಷ್ಟು ದೈವಾಂಶ ಐತೆ ಅನ್ನೋದು ಇಲ್ಲಿ ಬಂದು ಹೋಗಿರೋ ಭಕ್ತಾದಿಗಳಿಗೆ ಗೊತ್ತು. ಸೊ ನಾವು ಮಿಸ್ಟರ್ ಸತೀಶ್ ಅಂತ, ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ತುಂಬ ವರ್ಷದಿಂದ ಅಲ್ಲಿ ನಡ್ಕೊತಾ ಇದ್ದೀವಿ. ತಾಯಿ ಮಹಿಮೆ ತುಂಬ ಅಪಾರವಾಗಿದೆ. ಎಲ್ಲ ಭಕ್ತಾದಿಗಳು ತುಂಬ ಅವ್ರವ್ರ ಕಷ್ಟಗಳನ್ನ ನೀಗಿಸ್ಕೊಂಡು ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೂ ಅಷ್ಟೇ ತುಂಬ ಒಳ್ಳೆಯದಾಗಿದೆ. ನಾವು ತುಂಬ ಕಷ್ಟದಲ್ಲಿದ್ವಿ, ಇವಾಗಲೂ ಆರಾಮ ತಾಯಿಯಿಂದ ಚೆನ್ನಾಗಿ ಜೀವನ ಸಾಗ್ತಾ ಇದೆ. ನಾವು ಇನ್ನೂ ಭಕ್ತಾದಿಗಳಿಗೆ ಹೇಳೋದು ಇಷ್ಟ, ಇನ್ನೂ ಅವ್ರವ್ರ ಕಷ್ಟಗಳನ್ನ ಇಲ್ಲಿ ಬಂದು ಹೇಳ್ಕೊಂಡು ತಾಯಿ ಹತ್ರ ಬಗೆಹರಿಸ್ಕೊಬೇಕಾಗಿದೆ. ಕಳೆದ ಕೆಲವು ದಿನಗಳಿಂದ ಆಲೂರು ಸಕಲೇಶಪುರ ಹಾಗೂ ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆಯಿಂದ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಯಾಗಿದ್ದು, ಸರ್ಕಾರ ಕೂಡಲೇ ಪರಿಹಾರದ ಹಣ ನೀಡಬೇಕೆಂದು ಆಲೂರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಒತ್ತಾಯಿಸಿದರು. ಅವರು ಆಲೂರು ತಾಲೂಕಿನ ಪಾಳ್ಯ ಹಾಗೂ ಹೊಸಕೋಟೆ ಹೋಬಳಿ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಮಾತನಾಡಿದರು. ಆಲೂರು ತಾಲೂಕಿನಲ್ಲಿ 4 ಹೋಬಳಿಗಳಿದ್ದು, 2 ಹೋಬಳಿ ಮಲೆನಾಡು ಹಾಗೂ ಇನ್ನೆರಡು ಹೋಬಳಿ ಆರೆ ಮಲೆನಾಡು ಪ್ರದೇಶ ಕೂಡಿದ್ದು, ಈ ಭಾಗದಲ್ಲಿ ಕಳೆದೊಂದು ತಿಂಗಳಿನಿಂದ ಸಾಕಷ್ಟು ಮಳೆ ಸುರಿಯುತ್ತಿರುವುದರಿಂದ ರಸ್ತೆ, ಕೆರೆಕಟ್ಟೆ ಹಾಗೂ ಕೋಡಿ ಕಾಲುವೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು, ಅಪಾರ ಪ್ರಮಾಣದಲ್ಲಿ ನಷ್ಟ ಆಗಿದೆ.
ತಾಲೂಕಿನಲ್ಲಿ ಸುಮಾರು 130ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದ್ದು ಅವರಿಗೆ ವಾಸ ಮಾಡಲು ಮನೆ ಇಲ್ಲದಂತಾಗಿದೆ. ಇವರ ಬದುಕು ದುಸ್ತರವಾಗಿದೆ. ಮಗೆ ಗ್ರಾಮದಿಂದ ಬೆಕ್ಕಡಿ ಮಾರ್ಗವಾಗಿ ಅರೆಹಳ್ಳದ ಕೊಪ್ಪಲು ಪಾಳ್ಯ ಗ್ರಾಮಕ್ಕೆ ಹೋಗುವ ರಸ್ತೆ ಕೊಚ್ಚಿ ಹೋಗಿದ್ದು ತಿರುಗಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿ ಮಾದಿಹಳ್ಳಿ ಗ್ರಾಮದ ವಡಿಕೆಕಟ್ಟೆ ಕೋಡಿ ಹಾಗೂ ಕಾಲುವೆ ತುಂಡಾಗಿ ರೈತರ ಜಮೀನಿಗೆ ನೀರು ನುಗ್ಗಿ ರೈತರ ಜಮೀನು ಗುರುತು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಲ್ಲದೆ ತಾಲೂಕಿನಲ್ಲಿ ಈಗಾಗಲೇ 10 ಕೆರೆಕಟ್ಟೆ, ರಸ್ತೆಗಳು, 100 ಮನೆಗಳು ಶಿಥಿಲಗೊಂಡಿದ್ದು ಸರ್ಕಾರ ಕೂಡಲೇ ಪರಿಹಾರ ಧನವನ್ನ ತಕ್ಷಣ ಬಿಡುಗಡೆ ಮಾಡುವ ಮೂಲಕ ಜನಸಾಮಾನ್ಯರ ನೆರವಿಗೆ ಧಾವಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಇಲಾಖೆ, ಲೋಕೋಪಯೋಗಿ ಇಲಾಖೆ, ತಾಲೂಕು ಪಂಚಾಯಿತಿ ಸೇರಿದಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ರಾಜಕೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಕಾರಜವಳ್ಳಿ ಮಠಕ್ಕೆ ಹೋಗ್ತಕ್ಕಂಥ ರಸ್ತೆ ಆ್ಯಕ್ಚುಲಿ ಸಂಪೂರ್ಣ ಕೆರೆಯಲ್ಲಿ ನೀರು ಜಾಸ್ತಿಯಾಗಿ ಕೆರೆ ನೀರು ರಸ್ತೆ ಮೇಲಂದು ಎಲ್ಲ ಕೊಚ್ಕೊಂಡು ಹೋಗಿದೆ. ಸೊ ಈಗ ಜಾಕಡೆಗರಿಗೆ ಮಠಕ್ಕೆ ಇಲ್ಲಿಗೆ ರಸ್ತೆನೇ ಇಲ್ಲದ ರೀತಿಯಲ್ಲಾಗಿದೆ. ಮಠ ಒಂಥರ ದ್ವೀಪ ಥರ ಆಗಿದೆ. ಈ ನಿಟ್ಟಿನಲ್ಲಿ ಇಮಿಡಿಯೇಟಾಗಿ ಏನೋ ಮಾಡಿ ದುರಸ್ತಿ ಮಾಡಬೇಕು ಅಂತ ಹೇಳಿದ್ದೀವಿ. ಈಗ ಆದಷ್ಟು ಬೇಗ ಇದನ್ನು ಮಾಡಿ ಓಡಾಡಲಿಕ್ಕೆ ರಸ್ತೆನ ಮಾಡಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ. ಟೈಲರ್ ವೃತ್ತಿ ಬಾಂಧವರ ಬೇಡಿಕೆ ಈಡೇರಿಕೆಗಾಗಿ ಹಲವು ಬಾರಿ ಹೋರಾಟ ನಡೆಸಲಾಗಿದ್ದು ಇನ್ನು ಹೆಚ್ಚಿನ ಶಕ್ತಿ ಪ್ರದರ್ಶನಕ್ಕಾಗಿ ಸಂಘದಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗಬೇಕಿದೆ ಎಂದು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಕ್ಷೇತ್ರ ಸಮಿತಿ ಅಧ್ಯಕ್ಷ ಎಚ್.ಎಸ್. ವೆಂಕಟೇಶ್ ತಿಳಿಸಿದರು. ರವೀಂದ್ರನಗರದಲ್ಲಿರುವ ಜಿಲ್ಲಾ ಕುರುಹಿನಶೆಟ್ಟಿ ಭವನದಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ವತಿಯಿಂದ ಭಾನುವಾರದಂದು ಬೆಳಗ್ಗೆ ಏರ್ಪಡಿಸಲಾಗಿದ್ದ ಗೌರಿಕೊಪ್ಲು ಮತ್ತು ಕೆಆರ್ಪುರಂ ವಲಯ ಸಮಿತಿ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಪ್ರತಿನಿತ್ಯ ಕೆಲಸ ನಿರ್ವಹಿಸುವ ಟೈಲರ್ಗಳ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ ಕೊಡುತ್ತಲೇ ಬರಲಾಗುತ್ತಿದ್ದು, ಟೈಲರ್ ಅಸೋಸಿಯೇಷನ್ ವತಿಯಿಂದ ಇದುವರೆಗೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಂಘದ ಸಭೆ ನಡೆಸಲು ಒಂದು ಕಚೇರಿ ಇರಲಿಲ್ಲ. ಈಗ ನಿಮ್ಮೆಲ್ಲರ ಸಹಕಾರದಲ್ಲಿ ಒಂದು ಬಾಡಿಗೆ ಕಟ್ಟಡದಲ್ಲಿ ಕಚೇರಿ ಮಾಡಲಾಗಿದೆ. ಈಗಾಗಲೇ 4 ಸಮಿತಿಯನ್ನ ಮಾಡಲಾಗಿದ್ದು ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗಬಹುದು ಈ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರಲಾಗಿದೆ ಎಂದರು. ಟೈಲರ್ ವೃತ್ತಿ ಬಾಂಧವರಿಗೆ ಉಚಿತ ಆರೋಗ್ಯ ಶಿಬಿರ ಮಾಡಿಕೊಂಡು ಬರಲಾಗಿದೆ. ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬೆಂಗಳೂರು ಚಲೋ ಮಾಡಲಾಗಿದೆ. ಹಾಸನ ನಗರದಲ್ಲಿ 35 ವಾರ್ಡ್ಗಳಿದ್ದು ಅಲ್ಲಲ್ಲಿ ವಾರ್ಡ್ಗಳನ್ನು ಮಾಡಿದರೆ ಸುತ್ತಮುತ್ತ ಇರುವ ಟೈಲರ್ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ ಹಾಗೂ ಸದಸ್ಯತ್ವ ಕೊಡಲಾಗುವುದು. ಅಲ್ಲಿನ ವೃತ್ತಿ ಬಾಂಧವರಿಗೆ ಒಳ್ಳೆಯದಾಗಲಿ. ಈ ನಿಟ್ಟಿನಲ್ಲಿ ಸಂಘಟನೆ ಗಟ್ಟಿಗೊಳಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಯಾವುದೇ ಹೋರಾಟ ಮಾಡಬೇಕಾದರೆ ಸಂಘದ ಒಗ್ಗಟ್ಟಿರಬೇಕು. ಮುಂದಿನ ದಿನಗಳಲ್ಲಿ ನಗರದಲ್ಲಿ ಒಂದು ವಲಯ ಸಮಿತಿಯನ್ನ ಮಾಡಲಾಗುವುದು. ಟೈಲರ್ ಸಂಘದಲ್ಲಿ ಒಟ್ಟು 2400 ಜನ ಸದಸ್ಯರಿದ್ದು ಕಳೆದ 2 ವರ್ಷದಲ್ಲಿ 400 ಜನ ಸದಸ್ಯರನ್ನ ಮಾಡಲಾಗಿದೆ. ಬೆಂಗಳೂರು ಚಲೋ ಚಳುವಳಿಯಲ್ಲಿ ನಮ್ಮ ಬೇಡಿಕೆ ಈಡೇರಿಸುವುದಾಗಿ ಸರ್ಕಾರ ಹೇಳಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಕ್ಷೇತ್ರ ಸಮಿತಿ ಖಜಾಂಚಿ ಬಿಎಂ ನಾಗೇಂದ್ರ, ಸರಸ್ವತಿಪುರಂ ವಲಯ ಸಮಿತಿ ಅಧ್ಯಕ್ಷ ವೇಲಾಪುರಿ ಗೌಡ, ಕಾರ್ಯದರ್ಶಿ ಮೋಹನ್, ಪೆನ್ಷನ್ ಮೊಹಲಾ ವಲಯ ಸಮಿತಿ ಕಾರ್ಯದರ್ಶಿ ಬಾಬು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾವು 25 ವರ್ಷಗಳ ಕಾಲ ನಿರಂತರವಾಗಿ ನೋಡ್ಕೊಂಡು ಬಂದಿದ್ದೀರಾ, ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ಮನೆಗೆ ಕೊಡ್ತಲೇ ಬಂದಿದ್ದೀವಿ. ಹಲವಾರು ನಾವು ಅಧ್ಯಕ್ಷನಾಗಿ 2ನೇ ವರ್ಷದವರೆಗೆ ಸುಮಾರು 2 ಜನ MLAಗಳು, 3 ಜನ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರು ಹಾಗೂ ನಮ್ಮ UT ಖಾದರ್ ಅವ್ರಿಗೂ ಸಹ ಮನವಿ ಪತ್ರಗಳನ್ನು ಕೊಡ್ತಾ ಹಲವಾರು ಕಾರ್ಯಕ್ರಮಗಳನ್ನ 2 ವರ್ಷದಲ್ಲಿ ನಿರಂತರವಾಗಿ ಸುಮಾರು ನನಗೆ ಗೊತ್ತಿರೋ ಹಾಗೆ 17 ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಕ್ಷೇತ್ರ ಸಮಿತಿ ವತಿಯಿಂದ. ಮೊದಲನೇದಾಗಿ ನಾವು ನಮ್ಮಲ್ಲಿ ಒಂದು ಕಚೇರಿ ಇರಲಿಲ್ಲ, ಕೂತ್ಕೊಂಡು ಎಲ್ಲಾದ್ರೂ ನೋಡಿ ಒಂದು ಪಾರ್ಕಲ್ಲಿ ಎಲ್ಲ ಒಂದು ಮೀಟಿಂಗ್ ಮಾಡಬೇಕಿತ್ತು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಡೆಂಗ್ಯೂ ಸೊಳ್ಳೆ ಬರದಂತೆ ಹಾಗೂ ಉತ್ಪತ್ತಿಯಾಗದಂತೆ ಔಷಧಿ ಸಿಂಪಡಿಸಲಾಯಿತು.
ಬೇಲೂರು ಪುರಸಭೆ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿ ಸೊಳ್ಳೆಗಳು ಹೆಚ್ಚು ಉತ್ಪತ್ತಿಯಾಗುತ್ತಿದ್ದು, ಅಲ್ಲದೆ 1 ತಿಂಗಳಿನಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆ ಹಿನ್ನೆಲೆ ರೋಗಗಳು ಹೆಚ್ಚುವ ಸಂಭವ ಹೆಚ್ಚಾಗಿದೆ. ಅಲ್ಲದೆ ತಾಲೂಕಿನಲ್ಲಿ ಡೆಂಗ್ಯೂ ಜ್ವರ ರೋಗಿಗಳು ಹೆಚ್ಚಿದ್ದು, ಮಳೆ ಕಾರಣ ಶೀತ ಜ್ವರ ಜಾಸ್ತಿಯಾದರೆ ಡೆಂಗ್ಯೂ ಬರುವ ಸಾಧ್ಯತೆ ಇದ್ದು, ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳು ಪ್ರತಿ ಮನೆಗಳಿಗೆ ಭೇಟಿ ನೀಡಿ ನೀರು ಸಂಗ್ರಹ ಆಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆಂದು ಜಾಗೃತಿ ಮೂಡಿಸುತ್ತಿದ್ದಾರೆ. ಪುರಸಭೆ ವತಿಯಿಂದ ಪ್ರತಿದಿನಕ್ಕೆ 2 ಬಾರಿ ಸ್ವಚ್ಛತೆ ಕಡೆ ಗಮನ ಹರಿಸುತ್ತಿದ್ದಾರೆ. ಸೊಳ್ಳೆಗಳು ಹರಡಬಾರದು ಮತ್ತು ಉತ್ಪತ್ತಿಯಾಗಬಾರದೆಂದು ಔಷಧಿ ಸಿಂಪಡಿಸುವ ಕಾರ್ಯ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ಸಿಬ್ಬಂದಿಗಳು, ನೌಕರರು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಯಾವುದೇ ಸಂಕಷ್ಟ ಬಂದಾಗ ಮುಂದೆ ನಿಂತು ಸರ್ವೆ ಮಾಡಿ ಆರೋಗ್ಯ ಸೇವೆ ಸಲ್ಲಿಸುವುದರಲ್ಲಿ ಯಾವಾಗಲೂ ಮಾಡುತ್ತಾ ಬಂದಿದ್ದು, ಈ ಡೆಂಗ್ಯೂ ಪ್ರಕರಣ ಹೆಚ್ಚಾದ ಹಿನ್ನೆಲೆ ಕಳೆದ 1 ತಿಂಗಳಿನಿಂದ ಬೆಳಗ್ಗೆ 7 ಗಂಟೆಯಿಂದಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ 10 ಗಂಟೆಗೆ ಹೋಗಲು ಅವಕಾಶ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಸಲಹೆಗಾರ ಜಿ ಹನುಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಆಶಾ ಕಾರ್ಯಕರ್ತೆಯರು ಆರೋಗ್ಯ ಸೇವೆಗಳ ವಿಷಯದಲ್ಲಿ ಸದಾ ಸಿದ್ದರಿದ್ದು, ಪರಿಸ್ಥಿತಿಗೆ ಅನುಗುಣವಾಗಿ ಶ್ರಮಿಸುತ್ತಾ ಬಂದಿದ್ದಾರೆ. ಈ ಹಿಂದೆ ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಜೀವದ ಹಂಗನ್ನ ತೊರೆದು ಕೋವಿಡ್ ವಾರಿಯರ್ಸ್ಗಳಾಗಿ ದುಡಿದಿದ್ದೇವೆ. ಇಲಾಖೆ ಮತ್ತು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದೇವೆ ಎಂಬುದು ತಮ್ಮ ಗಮನದಲ್ಲಿದೆ ಎಂದರು. ನಮ್ಮ ಹಾಸನ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿರುವ ಕಾರಣ ಪ್ರತಿದಿನ ಬೆಳಗ್ಗೆ 7ರಿಂದಲೇ ಡೆಂಗ್ಯೂ ಸರ್ವೆ ಮಾಡಬೇಕೆಂದು ನಮ್ಮನ್ನು ಒತ್ತಾಯಿಸಲಾಗುತ್ತಿದೆ. ಮನೆಯಲ್ಲಿ ಹಲವು ರೀತಿಯ ಜವಾಬ್ದಾರಿಗಳಿರುವ ಕಾರಣ ಮುಂಜಾನೆ ಎಲ್ಲ ಬಿಟ್ಟು ಸರ್ವೆ ಮಾಡಲು ಹೋಗುತ್ತಿರುವುದರಿಂದ ನಿತ್ಯ ಮನೆಯಲ್ಲಿ ಘರ್ಷಣೆ ನಡೆಯುತ್ತಿದೆ. ಈಗಾಗಲೇ 1 ತಿಂಗಳ ಕಾಲ ಸರ್ವೆ ಮಾಡಿದ್ದೇವೆ. ಇನ್ನು ಮುಂದೆ ನಾವು ಬೆಳಗ್ಗೆ 10 ಗಂಟೆಯ ಮೇಲೆ ಸರ್ವೆ ಮಾಡ್ತೇವೆ. ಇದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಕೋರಿದ್ರು. ಹಾಗೆಯೇ ಇದು ಹೆಚ್ಚುವರಿ ಕೆಲಸವಾಗಿದ್ದರಿಂದ ಆರೋಗ್ಯ ಇಲಾಖೆ ಜಾರಿಯಲ್ಲಿರುವ ಆದೇಶ ಅನುಸಾರ ಇದಕ್ಕೆ ನೀಡಬೇಕಾದ ದಿನಭತ್ಯೆಯನ್ನು ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದ್ರು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಸ್ಕೀಮ್ಗಳ ಸರ್ವೆ ಹಣ ಇನ್ನೂ ಕೂಡ ಪಾವತಿಯಾಗಿಲ್ಲ. ಅದನ್ನು ಸಹ ಬಿಡುಗಡೆ ಮಾಡಬೇಕು. ದಯವಿಟ್ಟು ಈ ಬೇಡಿಕೆಗಳನ್ನು ತಾವು ಪರಿಗಣಿಸಬೇಕೆಂದು ಮನವಿ ಮಾಡಿದ್ರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷೆ ಮಮತಾ, ಜಿಲ್ಲಾ ಕಾರ್ಯದರ್ಶಿ ಪುಷ್ಪಲತಾ, ಅರಕಲಗೂಡು ತಾಲೂಕು ಮುಖಂಡರಾದ ತಾರಾ, ಅರಸೀಕೆರೆ ತಾಲೂಕು ಮುಖಂಡರಾದ ಕೆಸಿ ರಮಾ, ಆಲೂರಿನ ಶಿವಮ್ಮ, ಬೇಲೂರಿನ ತಾಯಿರಾಬಾನು, ಸಕಲೇಶಪುರದ ಗೌರಮ್ಮ, ಹಾಸನ ತಾಲೂಕಿನ ನಯನ, ಹೊಳೆನರಸೀಪುರದ ಪುಷ್ಪ ಇತರರು ಭಾಗವಹಿಸಿದ್ರು. HCN ನ್ಯೂಸ್, ಹಾಸನ್. ಯಾವುದೇ ರೀತಿಯ ಸಂಕಷ್ಟ ಬಂದಾಗ ಕೂಡ ಮುಂದೆ ನಿಂತು ಫೀಲ್ಡ್ ವರ್ಕ್ ಮಾಡೋದು, ಸರ್ವೆ ಮಾಡೋದು, ಆರೋಗ್ಯ ಸೇವೆ ಸಲ್ಲಿಸೋದ್ರಲ್ಲಿ ಆಶಾ ಕಾರ್ಯಕರ್ತೆಯರು ಸದಾ ಸಿದ್ಧರಿದ್ದಾರೆ, ಮಾಡ್ತಾ ಬಂದಿದ್ದಾರೆ. ಈ ಹಿಂದೆ ಕೊರೋನಾ ಸಾಂಕ್ರಾಮಿಕ ಬಂದಾಗ ಕೊರೋನಾ ಸಾಂಕ್ರಾಮಿಕನ ತಡೆಗಟ್ಟುವಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸಿದ್ದು ಕೋವಿಡ್ ವಾರಿಯರ್ಸ್ಗಳಾಗಿ ದುಡಿದ ಆಶಾ ಕಾರ್ಯಕರ್ತೆಯರು. ಜೀವದ ಹಂಗು ತೊರೆದು ಮನೆ ಬಿಟ್ಟು ಆರೋಗ್ಯ ಸೇವೆ ಸಲ್ಲಿಸಿರೋ ಆಶಾ ಕಾರ್ಯಕರ್ತೆಯರು ಇಡೀ ಇಲಾಖೆ ಸರ್ಕಾರದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗಿದೆ ಅನ್ನೋ ಸಂದರ್ಭದಲ್ಲೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಸರ್ವೆ ಮಾಡ್ತಾ ಬಂದಿದ್ದೇವೆ. 1 ತಿಂಗಳಿಂದ ಮಾಡ್ತಿದ್ದೇವೆ. ಮಹಿಳೆಯರು ಸ್ವ ಉದ್ಯೋಗವನ್ನು ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಬೇಕೆಂದು ರೇಜ್ ಟು ಲೈಫ್ ಟ್ರಸ್ಟ್ನ ಸಂಸ್ಥಾಪಕಿ ಕೃತಿಕಾ ಪುಟ್ಟಸ್ವಾಮಿ ಹೇಳಿದರು. ಬೇಲೂರು ಪಟ್ಟಣದ ಒಕ್ಕಲಿಗ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಮಹಿಳೆಯರಿಗಾಗಿ ವಿಶೇಷ ಸಿದ್ಧ ಉಡುಪುಗಳು ಹಾಗೂ ಕೌಶಲ್ಯಾಭಿವೃದ್ಧಿ ಕಾಂಬೋ ಬಜಾರ್ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪುರುಷ ಪ್ರಧಾನ ದಿನಗಳಲ್ಲಿ ಮಹಿಳೆಯರು ಇತರರ ಮೇಲೆ ಅವಲಂಬಿತರಾಗುವ ಮನಸ್ಥಿತಿಯಿಂದ ಹೊರಬಂದು ತನ್ನದೇ ಆದ ಬದುಕನ್ನು ಕಟ್ಟಿಕೊಳ್ಳಬೇಕು. ಇಂತಹ ಸ್ವ ಉದ್ಯೋಗ ಕೌಶಲ್ಯಾಭಿವೃದ್ಧಿಗಳಿಂದಾಗಿ ನೂರಾರು ಮಹಿಳೆಯರಿಗೆ ಬದುಕನ್ನು ಕಟ್ಟಿಕೊಳ್ಳುವ ಉತ್ತಮ ವೇದಿಕೆ ಆಗಲಿದೆ ಎಂದ ಅವರು, ಇದರ ಜೊತೆಗೆ ಹೆಣ್ಣು ಮಕ್ಕಳಾದ ನಾವು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಕುರಿತು ಹೆಚ್ಚಿನ ಗಮನ ಹರಿಸಬೇಕು. ಆರೋಗ್ಯವಂತ ಮನಸ್ಸು, ಮನೆ, ಸಮಾಜ ಒಂದು ಆರೋಗ್ಯಪೂರ್ಣವಾಗುತ್ತದೆ ಎಂದ ಅವರು, ಜೀವನದಲ್ಲಿ ಒಂದು ಬದ್ಧತೆ, ನಿರ್ದಿಷ್ಟ ಕಾರಣಗಳನ್ನು ಮನದಲ್ಲಿಟ್ಟುಕೊಂಡು ನಡೆಯಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಸಾರ್ವಜನಿಕರೊಂದಿಗೆ ಬೆರೆತು ಅವರ ಕಷ್ಟ ಸುಖಗಳಿಗೆ ಬೆರೆತಾಗ ಯಶಸ್ಸು ತಾನಾಗೆ ಸಿಗುತ್ತದೆ ಎಂದರು. ನಂತರ ಮಾತನಾಡಿದ ವೀರಶೈವ ಮಹಿಳಾ ಘಟಕದ ಅಧ್ಯಕ್ಷೆ ಅನ್ನಪೂರ್ಣ ಚಂದ್ರಶೇಖರ್, ಸಾಧನೆ ಹಾದಿಯಲ್ಲಿ ಸಾಗುವಾಗ ಗಂಡು ಹೆಣ್ಣೆಂಬ ತಾರತಮ್ಯ ಬಿಟ್ಟು ತಾವು ಮಾಡುವ ಸಮಾಜಮುಖಿ ಕೆಲಸಗಳಲ್ಲಿ ಮುನ್ನಡೆಯಬೇಕು. ಮಹಿಳೆಯರು ಅಂಜಿಕೆ ಬಿಟ್ಟು ಯಶಸ್ಸಿಗಾಗಿ ಅಗತ್ಯವಾದ ಧೈರ್ಯ, ಛಲ, ಕೌಶಲ್ಯಗಳನ್ನು ಮೈಗೂಡಿಸಿಕೊಂಡು ಇದರ ನಡುವೆ ಹೆಣ್ಣಿನ ಕರುಣೆ, ಸಹನೆಯನ್ನ ಎಂದೂ ಕೂಡ ಮರೆಯಬಾರದು. ಲಿಂಗಭೇದ ಮರೆತು ಸಮಾಜದಲ್ಲಿ ತಲೆ ಎತ್ತಿ ನಡೆಯುವ ಕೆಲಸವನ್ನು ಮಹಿಳೆಯರು ಮಾಡಬೇಕೆಂದು ಕರೆ ನೀಡಿದರು. ಇನ್ನರ್ ವೇಲ್ ಕ್ಲಬ್ ಅಧ್ಯಕ್ಷೆ ಹಾಗೂ ಕಾಂಬೋ ಬಜಾರ್ ಆಯೋಜಕಿ ತಾರಾ ಪುರುಷೋತ್ತಮ್ ಮಾತನಾಡಿ, ಮಹಿಳೆಯರಾದ ನಾವು ಹುಟ್ಟಿನಿಂದಲೇ ನಾಯಕತ್ವ ಹಾಗೂ ಜವಾಬ್ದಾರಿ ಗುಣಗಳನ್ನು ಹೊಂದಿರಬೇಕು. ಜೀವನದಲ್ಲಿ ಅನುಭವಕ್ಕೆ ತಕ್ಕಂತೆ ಸಾಗುವ ಎಲ್ಲ ಹಂತದಲ್ಲಿ ನಾವು ಸ್ವಾವಲಂಬಿಗಳಾಗಿ ಬದುಕಲು ಇತರರಿಗೂ ಸಹ ಬದುಕಿನ ಜವಾಬ್ದಾರಿಯನ್ನು ಕಲಿಸುವ ಕೆಲಸ ಮಾಡಬೇಕು ಎಂದರು.
ಈ ವೇಳೆ ಸುಮಾರು 25ಕ್ಕೂ ಹೆಚ್ಚು ಭಾಗಗಳಿಂದ ರಾಜಸ್ಥಾನ, ಚೆನ್ನೈ, ತಮಿಳುನಾಡು, ಕೇರಳ, ಮುಂಬೈ ಸೇರಿದಂತೆ ವಿವಿಧ ರಾಜ್ಯದ ವಿಶೇಷ ಸಿದ್ಧ ಉಡುಪುಗಳು ಹಾಗೂ ತಾವೇ ಸಿದ್ಧಪಡಿಸಿದ ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡುವ ಮೂಲಕ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ವಾಸವಿ ವನಿತಾ ಸಂಘದ ಅಧ್ಯಕ್ಷೆ ಪ್ರಮೀಳಾ, ಸಹಾಯಕ ನಿಬಂಧಕರಾದ ಮೀನಾ, ಹೇಮಾ, ವಿರೂಪಾಕ್ಷ, ಮಂಜುಳಾ, ಸೌಮ್ಯ ಆನಂದ್, ಕಾಂಬೋ ಬಜಾರ್ ಸಂಸ್ಥಾಪಕಿ ಪ್ರಮೀಳಾ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಎಲ್ಲರಿಗೂ ನಮಸ್ಕಾರ. ಬೇಲೂರಲ್ಲಿ ಕಾಸ್ಮೋ ಕ್ಲಬ್ ವತಿಯಿಂದ ಒಂದು ಇವೆಂಟ್ ಮಾಡ್ತಾ ಇದ್ದೀವಿ ಹೆಂಗಸರಿಗೋಸ್ಕರ. ಇದಕ್ಕೋಸ್ಕರ ಕೃತಿಕಾ ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಅವ್ರದ್ದು ರೀಚ್ ಟು ಲೈಫ್ ಅಂತ ಒಂದು NGO ಇದೆ. ಶಿ ಇಸ್ ರನ್ನಿಂಗ್ ಒನ್ ವೆರಿ ಗುಡ್ NGO ಫಾರ್ ಗೌರ್ಮೆಂಟ್ ಸ್ಕೂಲ್ ಕಿಡ್ಸ್. ಆಮೇಲೆ ಹೀಗೆ ಮಾಡ್ತಾ ಇದ್ದೀನಿ. ಇವರೊಬ್ಬರು ಸಮಾಜ ಸೇವಕಿ ಅವರು. ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಪಟ್ಟಣದ ವಿಶ್ವ ಪದವಿ ಪೂರ್ವ ಕಾಲೇಜಿನಲ್ಲಿ ವಚನ ಪಿತಾಮಹ ಡಾಕ್ಟರ್ ಹಳಕಟ್ಟಿಯವರ ಒಂದು ನೆನಪು ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಹಾಕಿ ಉದ್ಘಾಟನೆ ನಡೆಸಲಾಯಿತು. 12ನೇ ಶತಮಾನದಲ್ಲಿ ಬಸವಣ್ಣನವರು ವಚನ ಸಾಹಿತ್ಯದ ಮೂಲಕ ನಡೆಸಿದ ಕ್ರಾಂತಿ ಕನ್ನಡ ಸಾಹಿತ್ಯವನ್ನು ವಿಶ್ವ ಮಟ್ಟಕ್ಕೇರಿಸಿದ ಕೀರ್ತಿ ವಚನ ಸಾಹಿತ್ಯಕ್ಕೆ ಸಲ್ಲುತ್ತದೆ. ಇಂಥ ಅಮೂಲ್ಯ ಸಾಹಿತ್ಯ ಮತ್ತು ವಿಚಾರಧಾರೆಗಳು ಒಂದು ಧರ್ಮ ಜಾತಿಗೆ ಸೀಮಿತವಾಗಿಲ್ಲ ಎಂದು ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಜಯಣ್ಣಗೌಡ ಹೇಳಿದರು. ಬೇಲೂರು ಪಟ್ಟಣದ ವಿಶ್ವ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡ ವಚನ ಪಿತಾಮಹ ಡಾಕ್ಟರ್ ಹಳಕಟ್ಟಿಯವರ ಒಂದು ನೆನಪು ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಅವರು, ವಚನ ಸಾಹಿತ್ಯಕ್ಕೆ ಮಾಂತ್ರಿಕ ಶಕ್ತಿಯಿದ್ದು ಮಾತಿಗೂ ನೀತಿಯ ಚೌಕಟ್ಟು ಕಟ್ಟಿದವರು ವಚನ ಸಾಹಿತ್ಯಗಾರರು. ಇಂತಹ ಮಹತ್ವಪೂರ್ಣ ವಚನ ಸಾಹಿತ್ಯಕ್ಕೆ ಸಾಂಘಿಕ ಶಕ್ತಿ ನೀಡಿದ್ದು ಡಾಕ್ಟರ್ ಹಳಕಟ್ಟಿಯವರು. ಹಳಕಟ್ಟಿಯವರು ವಚನ ಸಾಹಿತ್ಯವನ್ನ ಸಂಶೋಧಿಸಿ ಸಂಪಾದನೆ ಮಾಡಿ ಪ್ರಕಟಿಸಿದ ಮೇಲೆಯೇ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿಯ ಮಹತ್ವ ಹೆಚ್ಚು ಜನರಿಗೆ ಪರಿಚಯ ಮಾಡಿದ ಕೀರ್ತಿ ಹಳಕಟ್ಟಿಯವರಿಗೆ ಸಲ್ಲುತ್ತದೆ ಎಂದರು. ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಕದಳಿ ಮಹಿಳಾ ವೇದಿಕೆ ಜಿಲ್ಲಾಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್, ಮಹಿಳೆಯರು ಅಡುಗೆ ಮನೆಯೆಂಬ ಸೀಮಿತದ ಕಾಲಘಟ್ಟದಲ್ಲಿ ಮನೆಯಿಂದ ಸಮಾಜ ಮುಖ್ಯವಾಹಿನಿಗೆ ತರುವ ಕೆಲಸ 12ನೇ ಶತಮಾನದಲ್ಲಿ ನಡೆದಿದೆ ಎಂದರು. ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ, ವಚನ ಸಾಹಿತ್ಯದ ಅಧ್ಯಯನದಿಂದ ಅರಿವು ಜಾಗೃತಗೊಂಡು ಬೆಳಕು ಮೂಡುತ್ತದೆ. ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಪ್ರತಿಯೊಬ್ಬರೂ ವಚನ ಸಾಹಿತ್ಯದ ಅಧ್ಯಯನ ಮಾಡಬೇಕೆಂಬ ಹಿನ್ನೆಲೆ ಸುತ್ತೂರಿನ ಹಿಂದಿನ ಪೂಜ್ಯರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನ ಕಟ್ಟಿ ವಿಶ್ವದಲ್ಲಿ ವಚನ ಸಾಹಿತ್ಯಕ್ಕೆ ಹೊಸ ಬೆಳಕನ್ನು ನೀಡುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಗೌರವಾಧ್ಯಕ್ಷ ಸಿಎಂ ನಿಂಗರಾಜ್, ಜಿಲ್ಲಾ ಉಪಾಧ್ಯಕ್ಷ ಬಿಎಲ್ ರಾಜೇಗೌಡ, ಉಪಾಧ್ಯಕ್ಷರಾದ ಮಾ ಶಿವಮೂರ್ತಿ, ಗೀತಾ ಶಿವರಾಜ್, ಘಟಕದ ಅಧ್ಯಕ್ಷೆ ವಿನುತಾ ಧನಂಜಯ್, ಯುವ ಘಟಕದ ಅಧ್ಯಕ್ಷ ಚಂದನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ, ಉಪನ್ಯಾಸಕ ಧನಂಜಯ್, ಮಲ್ಲಿಕಾರ್ಜುನ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಹ್ವಾನಿತರಾದಂತಹ ಎಲ್ಲ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಉಪನ್ಯಾಸಕರು, ಇವತ್ತು ನಾವು ಏನು ಈ ಕಾಲೇಜ್ ಅಂದರೆ ನಮಗೆ ನಮ್ಮ ಮನೆಗೆ ಬಂದಂಗೆ ಬಂದಿಲ್ಲ. ಯಾಕೆ ಅಂದರೆ ವರ್ಷದಲ್ಲಿ 1 ಅಥವಾ 2 ಕಾರ್ಯಕ್ರಮಕ್ಕೆ ನಾವು ಯಾವಾಗಲೂ ಬರ್ತಾನೆ ಇರ್ತೀವಿ. ಆ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತೀವಿ. ಪರಿಸರ ದಿನಾಚರಣೆ ಇರ್ಬೋದು, ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ವರ್ಷದಲ್ಲಿ 1 ದಿವಸ ಇದ್ದೇ ಇರುತ್ತೆ. ಅದಕ್ಕೆ ನಮ್ಮ ಜಯಣ್ಣಗೌಡರಿಗೆ ನಾನು ನಮ್ಮ ಏನು ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವ್ರಿಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಎಂಗೆ ನೀಡಿರುವ ನೋಟಿಸ್ ವಾಪಸ್ ಪಡೆಯಲು ಕಾಂಗ್ರೆಸ್ ಆಗ್ರಹ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ. ಡಿಸಿಗೆ ಮನವಿ ಸಲ್ಲಿಸಿ ಬಿಜೆಪಿ ವಿರುದ್ಧ ಕೈ ಮುಖಂಡರ ಆಕ್ರೋಶ. ಹೊರ ಜಿಲ್ಲೆ ಲಾರಿಗಳಿಂದ ಚನ್ನರಾಯಪಟ್ಟಣ ತಾಲೂಕು ಕಬ್ಬು ಸಾಗಾಣಿಕೆ. ಭಾರಿ ನಷ್ಟದಲ್ಲಿರುವ ಸ್ಥಳೀಯ ಲಾರಿ ಮಾಲೀಕರು. ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಮುಂಭಾಗ ಸಂಘದಿಂದ ಅಹೋರಾತ್ರಿ ಧರಣಿ. ತುಂಡು ಭೂಮಿಗಾಗಿ ಮತ್ತು ಬೆಳೆ ನಷ್ಟದ ಪರಿಹಾರಕ್ಕೆ ರೈತರ ಆಗ್ರಹ. ಸರ್ಕಾರದ ವಿರುದ್ಧ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.